ಹಾಯ್ ನಮಸ್ಕಾರ. ಆ್ಯಕ್ಚುಲಿ ಈಗೊಂದು 4 ಡೇಸ್ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ರೀಸನ್ ಅಮ್ಮನ ಹಾಸ್ಪಿಟಲ್. ಸಿಕ್ಕಾಪಟ್ಟೆ ಸುಸ್ತಾಗಿದ್ರು ಅಮ್ಮ. ಸುಸ್ತಂದರೆ ಯಾವ ಮಟ್ಟಿಗೆ ಅಂದರೆ ಅವ್ರ ಕೈಲಿ ಎದ್ದಳು ಕೂಡ ಶಕ್ತಿ ಇರಲಿಲ್ಲ. ಜ್ವರ, ಲೂಸ್ ಮೋಷನ್, ವಾಮಿಟೇಷನ್, ಸಿಕ್ಕಾಪಟ್ಟೆ ಸುಸ್ತಾಗಿದ್ರು. ಅದ್ರ ಮಧ್ಯನೂ ತುಂಬ ಖುಷಿ ಕೊಟ್ಟಿದ್ದು ನನ್ನ ಮಗಳು. ಅದೊಂಥರ ಶ್ಲೋಕಗಳು ಹೇಳ್ತಾ ಇದ್ಲು ಅಮ್ಮನಿಗೋಸ್ಕರ. ಕುತ್ಕೊಂಡು ಹಂಗೆ ಹೇಳಿದ್ರೆ ಸರಿ ಹೋಗುತ್ತೆ, ಹಿಂಗಾದ್ರೆ ಸರಿ ಹೋಗುತ್ತೆ ಅಂತ ತುಂಬ ಖುಷಿ ಆಗ್ತಿತ್ತು. ಅದ್ರ ಜೊತೆಗೆ ಅಮ್ಮ ನೋಡ್ಕೋಬೇಕಾಗಿತ್ತು. ಹಾಗಾಗಿ ಯಾವುದೇ ರೀತಿ ವಿಡಿಯೋಗಳಾಗಲಿ, ನಮ್ಮ ಶೋರೂಮ್ ಬಗ್ಗೆ ಅಪ್ಡೇಟ್ ಆಗಲಿ ಯಾವುದೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ನಾನು ಶೋರೂಮ್ ಬಂದಿಲ್ಲ. ಅಮ್ಮಂಗೆ ಟ್ರೀಟ್ಮೆಂಟ್ ಆ್ಯಕ್ಚುಲಿ ಇವತ್ತು ಮುಗ್ದಿದ್ದು, ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮುಗಿದು ಇವತ್ತು ಅವ್ರಿಗೆ ಕೈಗೆ ಹಾಕಿದಂಥ ನೀಡಲ್ನ ತೆಗೆದು ಆದಮೇಲೆ ನನಗೊಂದು ಮಟ್ಟಿಗೆ ಅಟ್ಲೀಸ್ಟ್ ಒಂದು ಎನರ್ಜಿ ಬಂದಿದ್ದು ಶೋರೂಮ್ ಬರಬೇಕು, ಕೆಲಸ ಮಾಡಬೇಕು ಅಂತ. ಈ ಅಮ್ಮನ ಬಗ್ಗೆ, ನನ್ನ ಮುದ್ದು ಮಗಳ ಬಗ್ಗೆ ಹೇಳೋದಾದರೆ ನನಗಿಂತ ಜಾಸ್ತಿ ನಮ್ಮ ಅಮ್ಮನಿಗೆ ಅವಳ ಮಗಳು. ನನ್ನ ಮಗಳಾಗಿದ್ದು ದಿನಾನೇ ಇಲ್ಲ. ಸೊ ನನ್ನಮ್ಮ ನನಗೆ ಅಮ್ಮ ಆಗಿದ್ದಕ್ಕಿಂತ ಜಾಸ್ತಿ ನನ್ನ ಮಗಳಿಗೆ ಅಮ್ಮ ಆದರು. ಯಾವಾಗಲೂ ಹೇಳ್ತಿರ್ತಾರೆ, ನೀನು ಚಿಕ್ಕವಳಿದ್ದ ನಾನು ಕೂಲಿ ಕೆಲಸ ಮಾಡ್ತಾಯಿದ್ದೆ, ಹಂಗಾಗಿ ಮಗಳು ನೋಡ್ಕೊಳಕ್ಕಾಗ್ತಿರ್ಲಿಲ್ಲ. ನಿನ್ನ ಮಗಳಿಂದ ನಾನು ಮಕ್ಕಳು ಸಾಕೋ ಖುಷಿ ಕಾಣ್ತಿದ್ದೀನಿ ಅಂತ. ಸೊ ಅವ್ರ ಖುಷಿ ಜೊತೆಗೆ ನನಗೂ ಖುಷಿ. ತುಂಬ ಜವಾಬ್ದಾರಿಗಳನ್ನ ನನಗೆ ಕಡಿಮೆ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಮಟ್ಟಿಗೆ ಏನೋ ಮಾಡ್ತಾಯಿದ್ದೀವಿ ಅಂದರೆ ಕಾರಣ ಅಮ್ಮ. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ನೋಡಿದೆ, ತುಂಬ ಖುಷಿಯಾಗಿ ಹೋಗು ಅಂತ ಕಳಿಸ್ಕೊಟ್ರು ಇವತ್ತು. ಆ ಸ್ಮೈಲ್ನ ನೋಡಿ ನಾನು ಸ್ಮೈಲ್ ಮಾಡ್ತಾ ಶೋರೂಮ್ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾಯಿತು.